This is second chapter. Royalty code. Royalty, nothing but remuneration. It is consideration of amount. So, royalty is the consideration for price. Royalty is the consideration payable to the landlord. Royalty is the consideration payable to the landlord. Landlord nothing but owner, assets owners, property owner ಅಂತ ಕರೀತೀವಿ. Royalty is income, is the price payable to the landlord. So landlord ಯಾಕೆ ಪೇ ಮಾಡಬೇಕು? ಲ್ಯಾಂಡ್ಲಾರ್ಡ್ ಹತ್ರ ಇರುವಂತ ಒಂದು ಆಸ್ತಿಯನ್ನು ಟೆನೆಂಟ್ ಅನ್ನು ಯೂಸ್ ಮಾಡ್ತಾನೆ. ಟೆನೆಂಟ್ ಬಾಡಿಗೆದಾರ. ಲ್ಯಾಂಡ್ಲಾರ್ಡ್ ಹತ್ರ ಇರುವಂತ ಒಂದು ಪ್ರಾಪರ್ಟಿಯನ್ನು ಟೆನೆಂಟ್ ಯೂಸ್ ಮಾಡಿ ಆ ಟೆನೆಂಟ್ ಯೂಸ್ ಮಾಡಿದ ವ್ಯಾಲ್ಯೂ ಮೇಲೆ ಅವನಿಗೆ ಸಮ್ ಪ್ರೈಸ್ ಕೊಡ್ತಾನೆ. ಆ ಪ್ರೈಸ್ ಕೊಡ್ಲಿಕ್ಕೆ ನಾವೇನ್ತೀವಿ ರಾಯಲ್ಟಿ ಅಂತ ಹೇಳ್ತೀವಿ. ಸೊ ಲ್ಯಾಂಡ್ಲಾರ್ಡ್ ನಥಿಂಗ್ ಬಟ್ ಓನರ್ ಆರ್ ಆಥರ್ ಆರ್ ಪೇಟೆಂಟಿ. ಪೇಟೆಂಟ್ ಅಂತ ಹೇಳ್ತೀವಿ. ಫಾರ್ ದ ರೈಟ್ ಟು ಯೂಸ್ ಮೈನ್ ಆರ್ ಕಾಪಿರೈಟ್. ಮೈನ್ ಅಂದ್ರೆ ಗೊತ್ತಿದೆ, ಮೈನ್ಸ್ ಅಂದ್ರೆ ಏನು? ಕಣಿವೆಗಳು. ಮೈನ್ ಅಂದ್ರೆ ಜಿಯೋಲಜಿ, ಅಂದ್ರೆ ಭೂಮಿಯಲ್ಲಿ ಸಿಗುವಂತಹ ಕೆಲವೊಂದು ಪದಾರ್ಥಗಳು, ಕೆಲವೊಂದು ವಸ್ತುಗಳಿಗೆ ನಾವು ಮೈನ್ಸ್ ಅಲ್ಲಿ ತಗೊಂತೀವಿ. ಫಾರ್ ಎಕ್ಸಾಂಪಲ್ ಕ್ವಾರೀಸ್ ಅನ್ಬೋದು, ಗೋಲ್ಡ್ ಮೈನ್ಸ್ ಇರ್ಬೋದು, ಪೆಟ್ರೋಲ್ ಮೈನ್ಸ್ ಇರ್ಬೋದು, ಆಯಿಲ್ ಮೈನ್ಸ್, ಕೋಲ್ ಮೈನ್, ಸ್ಟೋನ್ ಮೈನ್, ಗೋಲ್ಡ್ ಮೈನ್, ವಾಟ್ ಎವರ್ ಮೈನ್ಸ್. ಕಾಪಿರೈಟ್ಸ್ ಅಂದ್ರೆ ನಾವಿಲ್ಲಿ ಬುಕ್ಸ್ ಅಂತ ಪಬ್ಲಿಷರ್ ಬರ್ತಾರೆ, ಅಥವಾ ಕಂಪನೀಸ್ ಒಳಗೆ ಟ್ರೇಡ್ ಮಾರ್ಕ್ ಅನ್ನು ಯೂಸ್ ಮಾಡಿಕೊಂಡು ತಮ್ಮ ಕಡೆ ಇರುವ ವಸ್ತುಗಳನ್ನು ಮಾರಾಟ ಮಾಡೋದು. ಬೇರೆ ಒಳ್ಳೆ ವರ್ಚಸ್ ಇರುವಂತಹ ಟ್ರೇಡ್ ಮಾರ್ಕ್ ತಗೊಳ್ಳೋದು. ಒಳ್ಳೆ ವರ್ಚಸ್ ಜನಪ್ರಿಯ ಇರುವಂತಹ ಕಂಪನಿಯ ಟ್ರೇಡ್ ಮಾರ್ಕ್ ತಗೊಂಡು ಆ ಕಂಪನಿಯ ಟ್ರೇಡ್ ಮಾರ್ಕ್ ಅನ್ನು ತಮ್ಮ ವಸ್ತು ಮೇಲೆ ಪ್ರಿಂಟ್ ಮಾಡಿಸಿ ಪ್ಯಾಕಿಂಗ್ ಮಾಡಿಸಿ ಆ ವಸ್ತುಗಳು ಮಾರಾಟ ಮಾಡೋದು. ಎಷ್ಟು ವಸ್ತುಗಳು ಮಾರಾಟ ಆಗುತ್ತೆ ಆ ವಸ್ತುಗಳ ಮೇಲೆ ಸಮ್ ಅಮೌಂಟ್ ಕೊಡೋದಕ್ಕೆ ನಾವು ರಾಯಲ್ಟಿ ಅಂತ ಕರಿತೀವಿ. ರಾಯಲ್ಟಿ ಈಸ್ ದ ಕನ್ಸಿಡರೇಷನ್ ಪೇಬಲ್ ಟು ದ ಲ್ಯಾಂಡ್ಲಾರ್ಡ್ ಆರ್ ಆಥರ್ ಆರ್ ಪೇಟೆಂಟಿ ಫಾರ್ ದ ರೈಟ್ ಟು ಯೂಸ್ ಮೈನ್ ಆರ್ ಕಾಪಿ ರೈಟ್. Then another meaning. The another meaning of royalty. Royalty is the amount payable by person for using the right belongs to another person. Belonging to another person. ಅಂದ್ರೆ ಒಬ್ಬ ವ್ಯಕ್ತಿ ಹತ್ರ ಇರುವ ಆಸ್ತಿಗಳನ್ನು ಮತ್ತೊಬ್ಬ ವ್ಯಕ್ತಿಯು ಬಾಡಿಗೆ ದರದಲ್ಲಿ ಆ ವಸ್ತು ಯೂಸ್ ಮಾಡಿ ಕೊಡುವಂತಹ ಒಂದು ಪ್ರೈಸ್ಗೆ ನಾವು ರಾಯಲ್ಟಿ ಅಂತ ಕರೀತೇವೆ. According principle, the royalty payable by person should be transferred to his production or manufacturing or trading upon as case of may be based on the output. ಇಲ್ಲಿ ರಾಯಲ್ಟಿ ತಗೋಬೇಕಂದ್ರೆ ನೀವು ಎಷ್ಟು ಉತ್ಪಾದನೆ ಮಾಡ್ತೀರಿ ಆ ಉತ್ಪಾದನೆ ಮೇಲೆ ನಾವು ಪ್ರೈಸ್ ಅನ್ನು ಫಿಕ್ಸ್ ಮಾಡಬೇಕಾಗುತ್ತೆ. On the other hand, the royalty payable on the sales should be transferred to profit and loss account, not strictly spread between the rule. One side output ಮೇಲೆ give the royalty, the other part sales ಮೇಲೆ ವಸ್ತು ಎಷ್ಟು ಮಾಡೋದ್ರ ಮೇಲೆ ರಾಯಲ್ಟಿ ತಗೋಬಹುದು. So royalty nothing but is a price or remuneration or consideration to the payment by the landlord at a time of using of the property or assets. ವ್ಯಕ್ತಿಯ ಆಸ್ತಿಯನ್ನು ಯೂಸ್ ಮಾಡಿ ಆ ವಸ್ತು ಮೇಲೆ ಯೂಸ್ ಮಾಡಿದ ಬಂದಂತಹ ಲಾಭಕ್ಕೆ ಆ ಪ್ರತಿಫಲವನ್ನು ಕೊಡುವಂತಹ ಸಿಸ್ಟಮ್ಸ್ ನಾವೇನಂತೀವಿ ಇಲ್ಲಿ ರಾಯಲ್ಟಿ ಅಂತ ಕರಿತೀವಿ.
Rightly, there are two parties ಇರ್ತಾರೆ. One party is leaser, another party is lessee. ಇಲ್ಲಿ ಓನರ್ ಅಂಡ್ ಟೆನೆಂಟ್ಸ್ ಅಂತ ಇರ್ತಾರೆ. ಓನರ್ಸ್ ಅಂಡ್ ಟೆನೆಂಟ್ಸ್. ಓನರ್ ಅಥವಾ ಲ್ಯಾಂಡ್ ಲಾರ್ಡ್ ಅಂತ ಇರ್ತಾರೆ. ಲ್ಯಾಂಡ್ ಲಾರ್ಡ್. The second party is tenants. 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 ಅಥವಾ ಬಾಡಿಗಾರ ಲೆಸ್ಸಿ. ಇವರು ಲೆಸ್ಸರ್ ಅಂತ ಇರ್ತಾರೆ. ಲೆಸ್ಸರ್ಸ್ ಆರ್ ಲೆಸ್ಸಿ. So, first, what is the meaning of landlord? First, landlord. This part is landlord. What is the term of landlord? The landlord is the owner of a mine or land or some property. The landlord is the owner of a mine land or some property who gives the right of utilization of such property The landlord is the owner of a mine, land or some property who gives the right of utilization of such property. ಅಂದ್ರೆ ಭೂ ಮಾಲೀಕ ಲ್ಯಾಂಡ್ ಅಂದ್ರೆ ಓನರ್ ಅಂತ ಆ ಪ್ರಾಪರ್ಟಿಯ ಮಾಲೀಕ. ಸರಿ, ಆ ಪ್ರಾಪರ್ಟಿ ಏನು ಲೀಸ್ ಬೇಸ್ ಮೇಲೆ ನಾವೇನು ಕೊಡ್ತೀವಿ, ಆ ಲೀಸ್ ಬೇಸ್ ಮೇಲೆ ಏನು ಕೊಡುವಂತ ಒಬ್ಬ ವ್ಯಕ್ತಿಗೆ ನಾವು ಲ್ಯಾಂಡ್ ಅಂತ ಕೊಡ್ತೀವಿ. The landlord is owner of the mine or land or some properties is called landlord. ಆ ಮಾಲೀಕ ಆ ಭೂಮಿ ಮೇಲೆ ಅಥವಾ ಒಂದು ಆಸ್ತಿ ಮೇಲೆ ಯಾರು ರೆಕಾರ್ಡ್ಸ್ ಇರುತ್ತೆ ಅಥವಾ ಆಸ್ತಿ ಆ ವ್ಯಕ್ತಿ ಇರುತ್ತೆ, ಅದಕ್ಕೆ ನಾವು ಹೇಳ್ತೀವಿ ಲ್ಯಾಂಡ್ಲಾರ್ಡ್ ಅಂತ ಹೇಳ್ತೀವಿ. ಇನ್ನೊಂದು ಮೀನಿಂಗ್ ಬೇಕಾದ್ರೆ ಕೇಳಬಹುದು. ಲ್ಯಾಂಡ್ಲಾರ್ಡ್ ಇಸ್ ಆಲ್ಸೋ ನೋನ್ ಆಸ್ ಲೆಸ್ಸರ್ ಅಂತ ಕರೀತಾರೆ. ಲೆಸ್ಸರ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ಲೆಸ್ಸರ್. It is also known as lesser ಅಂತ ಕರೀತಾರೆ. The meaning of landlord lesser is called lesser. Lesser because one who issue royalty is called lesser. ಯಾರು ರಾಯಲ್ಟಿ ಅನ್ನು ಇಶ್ಯೂ ಮಾಡ್ತಾನೆ, who is issued royalty is called lesser. Who is issued of royalty amount is called lesser or landlord. From the tenants. Who is issued royalty amount from the tenants is called landlord or lessor. Landlord, mines landlord,
or author, copyright, trademarks, whatever that is. Okay, who is issued royalty amounts is called landlord.